ನಿರೀಕ್ಷೆಯೊಂದಿಗೆ ಸಂಧಾನ 9ನೇ ಪಾಠ ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನ ಪಡೆಯಿರಿ. ಹೋಪ್ ಸಬ್ಬತ್ ಶಾಲೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. 9ನೇ ಪಾಠಕ್ಕೆ ಬಂದಿದ್ದೇವೆ. ಈ ಪಾಠವನ್ನು ಶುರು ಮಾಡುವ ಮುನ್ನ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಅದ್ಭುತ ಸ್ವರೂಪನೇ, ಕಾರಣಕರ್ತನೆ, ಈ ಪಾಠದ ಮೂಲಕ ನಮ್ಮ ಜೊತೆ ಮಾತನಾಡು. ಈ ಕಾರ್ಯಕ್ರಮದ ಮೂಲಕ ಬಹಳಷ್ಟು ಜನರು ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ಈ ಕಾರ್ಯಕ್ರಮವನ್ನು ಆಶೀರ್ವದಿಸು. ನೀನೇ ಈ ಕಾರ್ಯಕ್ರಮದ ಮೂಲಕ ಮಹಿಮೆಯನ್ನು ಹೊಂದಬೇಕೆಂದು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. 9ನೇ ಪಾಠ, ನಿರೀಕ್ಷೆಯ ಒಂದು ದೃಷ್ಟಿಕೋನವನ್ನು ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಪೌಲನು ಈ ಮೂಲಕ ನಮಗೇನು ತಿಳಿಸ್ತಾ ಇದ್ದಾನೆ ಎಂಬತಕ್ಕಂಥ ವಿಷಯವನ್ನು ನಾವು ಆಳಕ್ಕೆ ಹೋಗಿ ನೋಡೋಣ. ಕಿರು ಪರಿಚಯವನ್ನು ನೋಡೋಕ್ಕಿಂತ ಮುಂಚಿತವಾಗಿ ನಾವು ಸ್ಮರಣ ವಾಕ್ಯವನ್ನು 2ನೇ ಕೊರಿಂಥದವರಿಗೆ 5ನೇ ಅಧ್ಯಾಯ 21ನೇ ವಚನವನ್ನು ನಾವು ಓದೋಣ. ಪಾಸ್ಟರ್ ಮುತ್ತು ಮ್ಯಾಥ್ಯೂ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ವಂಡರ್ಫುಲ್. ಮುಂದೆ ಹೋಗೋಣ. ಪಾಸ್ಟರ್ ಪ್ರಸನ್ನ ಕುಮಾರ್ ಹೇಳಿ. ಪೌಲನು ಇಲ್ಲಿ ಸಂಧಾನ ಮತ್ತು ನಿರೀಕ್ಷೆ, ಯೇಸು ಕ್ರಿಸ್ತನು ಪಾಪವಿಲ್ಲದ ವ್ಯಕ್ತಿ, ನಮಗೋಸ್ಕರ ಪಾಪಿಯಾದನು. ಪರಲೋಕವನ್ನು ಬಿಟ್ಟು ಈ ಲೋಕದಲ್ಲಿ ನಮಗೋಸ್ಕರ ನೋವನ್ನು, ಕಷ್ಟವನ್ನು, ಮರಣವನ್ನು ಅನುಭವಿಸಿದನು. ಇದು ದೇವರಿಗೂ ನಮಗೂ ಬಿಟ್ಟು ಹೋಗಿರುವ ಒಂದು ಸಂಬಂಧವನ್ನು ಮತ್ತೆ ಸೇರಿಸುವುದಕ್ಕೋಸ್ಕರ. ಇದು ಯಾರಿಂದ ಆಯಿತು ಅಂದರೆ ಯೇಸು ಸ್ವಾಮಿಯಿಂದ ಮಾತ್ರ. ಈಗ ಒಂದು ಸಂಧಾನ ನಡಿಬೇಕಾದ್ರೆ ಆ ಮಧ್ಯಸ್ಥಿಕೆ ವಹಿಸ್ತಕ್ಕಂಥ ವ್ಯಕ್ತಿ ಒಂದು ರೀತಿಯಲ್ಲಿ ಒಬ್ಬರಿಗೆ ವಹಿಸಬಾರ್ದು, 2 ಜನರ ಪರಿಹಾರದಲ್ಲಿ ಇರಬೇಕು. ಯೇಸು ಸ್ವಾಮಿ ನಮಗೋಸ್ಕರ ಎಷ್ಟು ನೋವುಗಳನ್ನು ಅನುಭವಿಸಿದ್ದಾನೆ ಅಂದರೆ, ತಂದೆಯ ಜೊತೆಯಲ್ಲಿ ಸಂಧಾನ ಮಾಡುವಾಗ ನಮಗೋಸ್ಕರ ಆತನು ತಗ್ಗಿಸಿಕೊಂಡು ನಾನು ಇವರ ಪರವಾಗಿ ಸತ್ತಿದ್ದೇನೆ ಎಂಬುದಾಗಿ ಸ್ವಾಮಿ ಹೇಳುವಂತನಾಗಿದ್ದಾನೆ. ಇಲ್ಲಿ ನೋಡ್ತೇವೆ, ಇಡೀ ಲೋಕವನ್ನು ಒಂದಾಗಿಸುವುದನ್ನು ಹೊರತು ಇಡೀ ಲೋಕದ ಸಂಧಾನಕ್ಕೆ ಹೋಗುವುದನ್ನು ಬಿಟ್ಟು ಪೌಲನು ಇಲ್ಲಿ ವೈಯಕ್ತಿಕವಾದಂಥ ಒಬ್ಬೊಬ್ಬ ವ್ಯಕ್ತಿಯು ಸಹ ಯಾವ ರೀತಿಯಲ್ಲಿ ನೀವು ಈ ನಿರೀಕ್ಷೆಯಿಂದ ಈ ಸಂಧಾನದಲ್ಲಿ ಭಾಗಿಯಾಗ್ಬೋದು ಎಂಬುದನ್ನು ತಿಳಿಸುವಂತನಾಗಿದ್ದಾನೆ. ಅದು ಮುಖ್ಯವಲ್ಲ, ನಾವು ಪಾಪದಿಂದ ದೇವರಿಂದ ದೂರವಾಗಿದ್ದೇವೆ. ಈಗ ಮತ್ತೊಮ್ಮೆ ಆ ದೇವರ ಆಲಯಕ್ಕೆ ಅಥವಾ ಪರಲೋಕಕ್ಕೆ ಹೋಗಬೇಕಾದ್ರೆ ನಮ್ಮ ಪರವಾಗಿ ಒಬ್ಬರು ಸಂಧಾನ ಮಾಡಿದರೆ ಮಾತ್ರ ನಾವು ಹೋಗಲಿಕ್ಕೆ ಸಾಧ್ಯ. ಆ ಸಂಧಾನವನ್ನು ಯೇಸು ಸ್ವಾಮಿ ಮಾಡ್ತಾ ಇದ್ದಾನೆ. ಪೌಲನು ಹೇಳ್ತಾ ಇದ್ದಾನೆ, ಇದು ಒಂದು ರೀತಿಯಾದಂಥ ಮರ್ಮ, ಯುಗಾಂತರಗಳಿಂದಲೂ ತಲತಲಾಂತರಗಳು ಇದನ್ನು ಮರೆಯಾಗಿತ್ತು. ಆದರೆ ಇವತ್ತು ಆ ಮರ್ಮವನ್ನು ಪೌಲನು ನಮಗೆ ತಿಳಿಸುವಂತನಾಗಿದ್ದಾನೆ. ಅದು ಸುವಾರ್ತೆ, ಕ್ರಿಸ್ತನ ಸುವಾರ್ತೆಯ ಮೂಲಕವಾಗಿ ಅದೇನಾಗಿದೆ, ನಮಗೆ ಹತ್ತಿರಕ್ಕೆ ಬಂದಿದೆ. ನಾವು ಇವತ್ತು ನಿರೀಕ್ಷೆಯಿಂದ ಜೀವಿಸಬಹುದು. ಯಾಕೆಂದರೆ ನಮ್ಮ ಪರವಾಗಿ ಸಂಧಾನವನ್ನು ಮಾಡಲು ಒಬ್ಬರು ಬಂದಿದ್ದಾರೆ. ಆತನನ್ನು ಎದುರು ನೋಡುತ್ತಾ ನಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಟ್ಟಾಗ ಖಂಡಿತವಾಗಿಯೂ ನಾವು ಸಮಾಧಾನದಲ್ಲಿರಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರಕ್ಕೆ ನಾವು ಹೋಗೋಣ. ಇಲ್ಲಿಂದ ಭಾನುವಾರದ ಪಾಠದಲ್ಲಿ ಪಾಸ್ಟರ್ ರಾಜದಾಸ್ ಹೇಳಿ. ನಮ್ಮ ದುಷ್ಟ ಮಾರ್ಗದಿಂದ ಪಾಪದಲ್ಲಿ ಸಾಯ್ತಕ್ಕಂಥ ಜನಗಳಿಗೆ ಒಂದು ಸಂಧಾನವನ್ನು ಮಾಡಲಿಕ್ಕೆ ಸಾಧ್ಯತೆ ಆಗಿದೆ. ಸಹಜವಾಗಿ ಆದಿಯಲ್ಲಿ ಪೌಲ ಮನುಷ್ಯರನ್ನು ಪಾಪಮಯವಾಗಿ ಚಿತ್ರಿಸ್ತಾನೆ. ಆದರೆ ಯಾವಾಗ ಯೇಸುಸ್ವಾಮಿಯ ರಕ್ತದಿಂದ ಆತನ ಪಾಪ ಪರಿಹಾರ ಆಯಿತು, ಮತ್ತೊಂದು ಆಲೋಚನೆಯನ್ನು ಕೊಡ್ತಾ ಇದ್ದಾನೆ. ಅದೇಂತ ಹೇಳಿದ್ರೆ ಮನುಷ್ಯರು ಪಾಪರಹಿತವಾಗಿ ಜೀವಿತಕ್ಕೆ ಸಾಧ್ಯ, ಅದು ಕ್ರಿಸ್ತನ ಮುಖಾಂತರ ಎಂಬುದಾಗಿ ತಿಳಿಸ್ತಾನೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21-22 ಹೀಗೆ ಬರೀತಾನೆ, ಇದಲ್ಲದೆ ನೀವು ಹಿಂದಿನ ಕಾಲದಲ್ಲಿ ಅನ್ಯರು ದುಷ್ಕೃತ್ಯಗಳನ್ನು ಮಾಡುವವರಾಗಿ ದ್ವೇಷ ಮನಸ್ಸುಳ್ಳವರು ಆಗಿದ್ದರು. ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ
ಈಗ ಸಂಧಾನ ಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕಿದ್ದಾನೆ. ಅಂತಹ ಸುಸಂದೇಶ. ಹಿಂದೆ ನಾವು ಪಾಪಿಗಳಾಗಿದ್ದು, ದುಷ್ಟರಾಗಿದ್ದು, ಪಾಪದ ಸಂಬಳ ಮರಣ, ನಾವು ಸಾಯಬೇಕಾಗಿತ್ತು. ಆದರೆ ದೇವರ ನಾಮಕ್ಕೆ ಸ್ತೋತ್ರ, ಆತನ ಮಗನಾದ ಯೇಸು ಕ್ರಿಸ್ತನ ಮರಣದ ಮುಖಾಂತರ ಇವತ್ತು ನಮಗೊಂದು ಸುಸಂದೇಶ ಇದೆ, ಶುಭ ಸಂದೇಶ ಇದೆ. ಅದೇನಂತ ಹೇಳಿದ್ರೆ, ನಾವು ಸಾಯಲಿಕ್ಕೆ ಬದ್ಧರಲ್ಲ, ಜೀವಿಸಲಿಕ್ಕೆ ಬದ್ಧರಾಗಿದ್ದೇವೆ. ಯಾರ ಮುಖಾಂತರ? ಕ್ರಿಸ್ತನ ಮುಖಾಂತರ ಅಂತ ಹೇಳಿ ಪೌಲ ಭಾಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಮನುಷ್ಯರು ಎಲ್ಲರೂ ಎದುರಿಸಬೇಕಾಗಿತ್ತು ದ ಪ್ರಾಬ್ಲಮ್ ಆಫ್ ಸೇನ್. ಪಾಪ ಯಾರು ಮಾಡಿದ್ರು? ಆದಾಮ ಅವಳು ಮಾಡಿದ್ರು. ಆದರೆ ಪಾಪ ಎಲ್ಲರಿಗೂ ಅಂಟ್ಕೊಳ್ತು. ಹಾಗೆಯೇ ಯೇಸು ಸ್ವಾಮಿ ಸತ್ತ, ಆತನ ನೀತಿವಾದರ ಪ್ರಯುಕ್ತವಾಗಿ ಆತನ ನೀತಿ ಎಲ್ಲರಿಗೂ ಪ್ರಸಾರವಾಗುತ್ತೆ. ಇದು ಮರ್ಮವಾದಂಥ ವಿಷಯ. ಹೇಗೆ ಅಂತೇಳಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆದರೆ 3 ಅಂಶಗಳನ್ನು ಪೌಲ ಸ್ಪಷ್ಟವಾಗಿ ವಿವರಿಸ್ತಾನೆ. ಆ ಮೊದಲು ಏನಂತ ಹೇಳಿದ್ರೆ, ರೋಮಾಪುರದವರೆಗೆ ಬರೋ ಪತ್ರಿಕೆ 5ನೇ ಅಧ್ಯಾಯ 6-8ರಲ್ಲಿ ನಾವೇನು ತಿಳ್ಕೊಬೇಕಾಗಿದೆ ಅಂತ ಹೇಳಿದ್ರೆ, ಮನುಷ್ಯನು ಎಲ್ಲ ಮಾನವರು ಪಾಪಿಗಳು. ಅನೇಕ ಸರಿ ನಾನು ಸಹ ಅನೇಕರಿಗೆ ದೇವ್ರ ಬಗ್ಗೆ ಹೇಳುವಾಗ, ನಾವೆಲ್ಲ ಮನುಷ್ಯರು ಪಾಪ ಇಲ್ಲರಿ, ನಾವು ಪಾಪ ಅಲ್ಲ, ನಾವು ಪಾಪ ಮಾಡಿಲ್ಲ, ನಾವೆಲ್ಲ ಪಾಪಿಗಳನ್ನು ಬಾರ್ದು ನಾವು ನೀತಿವಂತ ಹೇಳ್ತಾರೆ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ಎಲ್ಲ ಮನುಷ್ಯರು ಏನು ಮಾಡಿದ್ದಾರೆ? ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾರೆ ಎಂಬುದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆದರೆ 2ನೇ ಅಂಶ ಅಂತ ಹೇಳಿದ್ರೆ, ಅವ್ರು ತಮ್ಮ ಸ್ವಂತ ಶಕ್ತಿಯಿಂದ ರಕ್ಷಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇಲ್ಲ. ಅದನ್ನು ಗ್ರಹಿಸ್ಕೊಳ್ಬೇಕಾಗಿದೆ. ಆದರೆ ಇವತ್ತು ಎಲ್ಲ ಧರ್ಮದಲ್ಲಿ ರಕ್ಷಣೆ ಮಾಡಲಿಕ್ಕೆ ತಾವೇ ಸ್ವತಃ ಪ್ರಯತ್ನ ಮಾಡ್ತಾರೆ. ಅದು ವ್ಯರ್ಥ ಪ್ರಯತ್ನ. ಅದರಿಂದ 2ನೇದು ಅಂತ ಹೇಳಿದ್ರೆ, ಕ್ರಿಸ್ತನ ಮರಣದಿಂದ ನಮಗೆ ರಕ್ಷಣೆ ಇದೆ ಎಂಬುದಾಗಿ ನಂಬಿದ್ರೆ ನಮಗೆ ರಕ್ಷಣೆ ಆಗುತ್ತೆ. 3ನೇದಾಗಿ ಏನಂತ ಹೇಳಿದ್ರೆ, ನೀವು ಕ್ರಿಸ್ತನಲ್ಲಿ ಒಂದಾದಾಗ ನಮಗೆ ಪುನರ್ ಸೃಷ್ಟಿ ಆಗುತ್ತೆ, ರೀಕ್ರಿಯೇಷನ್ ಆಗುತ್ತೆ, ನಾವು ಹೊಸದಾಗಿ ಮತ್ತೆ ಜೀವಿಸಲಿಕ್ಕೆ ಸಾಧ್ಯ ಇದೆ ಎಂಬ ಸತ್ಯವನ್ನು ಪೌಲ ತಿಳಿಸಲಿಕ್ಕೆ ಇಷ್ಟಪಡ್ತಾನೆ. ಇದೇ ಶುಭ ಸಂದೇಶ. ಮನುಷ್ಯರು ಪಾಪಿಗಳು, ಯೇಸು ಸ್ವಾಮಿ ನಮಗಾಗಿ ಸತ್ತ, ಅದನ್ನು ನಂಬಿದ್ರೆ ನಾವೆಲ್ಲ ಆತನ ಮಕ್ಕಳಾಗಿ ಪಾಪರಹಿತವಾಗಿ ಜೀವಿಸ್ಬೋದು. ಹಿಂದೆ ಏನೇ ಪಾಪ ಮಾಡಿದ್ರು ಎಲ್ಲವನ್ನು ಸ್ವಾಮಿ ಮರೆತು ನಮ್ಮನ್ನು ತನ್ನ ಸ್ವಂತ ಮಕ್ಕಳಾಗಿ ಮಾಡ್ತಾನೆ. ಇದು ಸಂಧಾನದ ಸುಸಂದೇಶವಾಗಿದೆ. ಸಂಧಾನ ಎಂಬತಕ್ಕಂಥ ಒಂದು ಪದ ಎಷ್ಟು ಶಕ್ತಿಶಾಲಿಯಾಗಿರುತ್ತೆ ಅಂತ ನಾನು ಈ ಪಾಠದ ಮೂಲಕ ತಿಳ್ಕೊಂಡೆ. ಈಗ ಸದ್ಯಕ್ಕೆ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ಇದರ ಬಗ್ಗೆ ಇನ್ನೂ ಸ್ವಲ್ಪ ಮುಂದೆ ಮಾತಾಡೋಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಸೋಮವಾರದ ಪಾಠದಲ್ಲಿದ್ದೇವೆ. ನಂಬಿಕೆಯನ್ನ ಒಂದು ದೃಷ್ಟಿಕೋನದಲ್ಲಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಈ ಸೋಮವಾರದ ಪಾಠದಲ್ಲಿ. ಹೇಳಿ ಪಾಸ್ಟರ್ ಮುತ್ತು. ಈ ಭಾಗದಲ್ಲಿ ಕೊಲಸದವರಿಗೆ ಬರೆದಂತಹ ಪತ್ರಿಕೆ 1ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಪೌಲನು ಈ ರೀತಿ ಹೇಳ್ತಿದ್ದಾನೆ, ನೀವು ಕೇಳಿದಂಥ ಆಕಾಶದ ಕೆಳಗಿರುವ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂಥ ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗದೆ ಅಸ್ತಿವಾರದ ಮೇಲೆ ನಿಂತು ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡವರಾದರೆ ಆ ಪದವಿ ನಿಮಗೆ ಪ್ರಾಪ್ತವಾಗುವುದು. ಇಲ್ಲಿ ನಾವು ರಕ್ಷಣೆಯನ್ನು ಹೊಂದ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಎಂಬುದಾಗಿ ಪೌಲನು ಹೇಳ್ತಿದ್ದಾನೆ. ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡಿರಬೇಕು ಎಂಬುದಾಗಿ ಇಲ್ಲಿ ಪೌಲನು ಮಾತನಾಡ್ತಾ ಇರ್ತಾನೆ. ಇಲ್ಲಿ ಗಮನಿಸುವುದಾದರೆ ಒಂದು ವಿಶೇಷವಾದಂತಹ ಕ್ರಿಯಾಪದವನ್ನು ಗ್ರೀಕ್ ಭಾಷೆಯಲ್ಲಿ ಬಳಸಲ್ಪಟ್ಟಿರೋದನ್ನು ನಾವು ಕಾಣಬಹುದು. ಆ ಕ್ರಿಯಾಪದ ಯಾವುದು ಎಂಬುದಾಗಿ ನಾವು ನೋಡೋದಾದರೆ ಕಂಟಿನ್ಯೂ, ಅಂದರೆ ನೆಲೆಗೊಂಡಿರುವುದು, ಸ್ಥಿರಚಿತ್ತವಾಗಿರುವುದು ಎಂಬುದ ಕುರಿತಾಗಿ ಇಲ್ಲಿ ಬರಹಗಾರರು 3 ಉದಾಹರಣೆಗಳನ್ನು ಕೊಡ್ತಾರೆ. ಎಲ್ಲೆಲ್ಲಿ ಈ ಪದ ಬಳಕೆ ಉಂಟಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ಮೊದಲನೆಯದು ನಾವಿಲ್ಲಿ ಗಮನಿಸೋದಾದರೆ, ಯೇಸು ಸ್ವಾಮಿಯವರ ಬಳಿಗೆ ವ್ಯಭಿಚಾರ ಮಾಡುತ್ತಿರುವಂತಹ ಒಬ್ಬ ಸ್ತ್ರೀಯನ್ನು ಹಿಡಿದು ತಂದು ಶಾಸ್ತ್ರಿಗಳು ಫರಿಸಾಯರು ಕೇಳ್ತಾರೆ, ಈಕೆಯು ವ್ಯಭಿಚಾರ ಮಾಡುತ್ತಿರುವಾಗ ಹಿಡಿಯಲ್ಪಟ್ಟಂತಹ ಒಬ್ಬ ಸ್ತ್ರೀ, ಈಕೆಯನ್ನು ಕಲ್ಲಿನಿಂದ ಹೊಡೆದು ಕೊಲ್ಲಬೇಕು ಎಂಬುದಾಗಿ ನಮ್ಮ ಧರ್ಮಶಾಸ್ತ್ರ ಹೇಳುತ್ತೆ, ನೀನೇನೆಂದು ಹೇಳ್ತೀಯಾ ಎಂಬುದಾಗಿ ಹೇಳುವಾಗ, ನಿಮ್ಮಲ್ಲಿ ಯಾರು ತಪ್ಪು ಮಾಡಿಲ್ವೋ ಅವರು ಮೊಟ್ಟ ಮೊದಲನೇದಾಗಿ ಎಸೆಯಬೇಕು ಎಂಬುದಾಗಿ ಹೇಳಿ ಆತನು ತಿರುಗಿ ಬರೆಯೋದನ್ನು ಕಾಣ್ತೇವೆ. ಇದು ಕ್ರಿಯಾಪದ. ಯೇಸು ಸ್ವಾಮಿ ತಿರುಗಿ ಬೆರಳನ್ನು ಹಾಕಿ ನೆಲದ ಮೇಲೆ ಬರಿತಾ ಇದ್ದಾನೆ. 2ನೇ ಉದಾಹರಣೆ ಏನು ಎಂಬುದಾಗಿ ನಾವು ನೋಡುವಾಗ, ಪೇತ್ರನು ಸೆರೆಮನೆಯಲ್ಲಿ ಇದ್ದನು ಎಂಬುದಾಗಿ ಸಭೆಯು ಬಹಳ ದುಃಖತಪ್ತರಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಆತನು ತಿರುಗಿ ಬಂದು ಸೆರೆಮನೆಯಿಂದ ಬಂದು ಕದವನ್ನು ತಟ್ಟುತ್ತಾ ಇದ್ದಾನೆ. ಅದು ಕೂಡ ಒಂದು ಕ್ರಿಯಾಪದ. ಅಷ್ಟೇ ಅಲ್ಲ, 3ನೇದ ನಾವು ನೋಡುವಾಗ ಪೌಲನು ತಿಮೋತಿಯನಿಗೆ ಬರೆದಂತಹ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ಆತನಿಗೆ ಒಂದು ಒಳ್ಳೆಯ ಸಲಹೆಯನ್ನು ಕೊಡ್ತಾನೆ. ನೀನು ನಿನ್ನ ನಡವಳಿಕೆಯಲ್ಲಿ, ನಿನ್ನ ಉಪದೇಶದಲ್ಲಿ ಜಾಗರೂಕನಾಗಿರು ಎಂಬುದಾಗಿ ಹೇಳ್ತಾನೆ. ಇದು ಕೂಡ ಒಂದು ಕ್ರಿಯಾಪದ. ಈ ಒಂದು ಪದಗಳ ಯಾವ ರೀತಿ ಯೇಸು ಸ್ವಾಮಿ ಬರೀತಾ ಇದ್ರೋ, ಯಾವ ರೀತಿ ಪೇತ್ರನು ತಟ್ಟುತ್ತಾ ಇದ್ರೋ, ಯಾವ ರೀತಿ ತಿಮೋತಿಯನಿಗೆ
ಪೌಲನು ಎಚ್ಚರಿಸ್ತಾ ಇದ್ನೋ, ನೀನು ನಿನ್ನ ಬೋಧನೆಯಲ್ಲಿ ನಿರತನಾಗಿರು ಎಂಬುದಾಗಿ ಹೇಳ್ತಾನೋ, ಇವೆಲ್ಲವೂ ಕೂಡ ಕ್ರಿಯಾಪದಗಳು. ಅದೇ ರೀತಿ ಈ ಒಂದು ಕಂಟಿನ್ಯೂ ಇಲ್ಲವೇ ನೆಲೆಗೊಂಡಿರು, ನಂಬಿಕೆಯಲ್ಲಿ ನೆಲೆಗೊಂಡಿರು, ಸ್ಥಿರಚಿತ್ತನಾಗಿರು ಎಂಬಂತಹ ಮಾತವು ಕೂಡ ಅದೇ ರೀತಿ ಕ್ರಿಯಾಪದವಾಗಿದೆ. ನಮ್ಮ ನಂಬಿಕೆಯಲ್ಲಿ ದಿನೇ ದಿನೇ ನಾವು ಅಭಿವೃದ್ಧಿಯನ್ನು ಹೊಂದಬೇಕು, ಆಗ ತಾನೇ ನಮಗೆ ಜೀವವೆಂಬ ಜಯಮಾಲೆ ಸಿಗುತ್ತೆ ಎಂಬುದನ್ನು ಕೊಲೊಸ್ಸೆದವರಿಗೆ ಬರೆದಂತಹ ಪತ್ರಿಕೆಯಲ್ಲಿ ಪೌಲನು ಸ್ಪಷ್ಟವಾಗಿ ತಿಳಿಸುತ್ತಿರೋದನ್ನು ನಾವು ಗಮನಿಸಬಹುದಾಗಿದೆ. ಅನೇಕ ಬಾರಿ ನಾವು ಒಂದು ಮಾತನ್ನು ಕೇಳುವುದುಂಟು, ಏನು ಎಂಬುದಾಗಿ ನಾವು ನೋಡುವಾಗ, ಒನ್ಸ್ ಸೇವ್ಡ್ ಆಲ್ವೇಸ್ ಸೇವ್ಡ್. ಒಂದೇ ಸಾರಿ ನೀನು ದೀಕ್ಷೆಯನ್ನು ಹೊಂದಿಕೊಂಡ್ರೆ, ನೀನು ಸಭೆಗೆ ಬಂದರೂ ಸರಿ, ಬರದೇ ಹೋದರೂ ಸರಿ, ನೀನು ದೇವರ ಆಜ್ಞೆಗಳನ್ನು ಕೈಗೊಂಡರೂ ಸರಿ, ಕೈಗೊಳ್ಳದೆ ಹೋದರೂ ಸರಿ, ನಿನಗೆ ಪರಲೋಕ ಉಂಟು ಎಂಬಂತಹ ಒಂದು ತಪ್ಪು ತತ್ವ ನಮ್ಮೆಲ್ಲರ ಮಧ್ಯೆ ಈಗ ಇರೋದನ್ನು ನಾವು ಕಾಣ್ತೇವೆ. ಇದು ಸುಳ್ಳು ಎಂಬುದನ್ನು ಈ ಒಂದು ಪಾಠದ ಮುಖಾಂತರ ನಾವು ತಿಳಿದುಕೊಳ್ಬೋದು. ಯಾಕೆಂತಂದರೆ ನಾವು ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ಸ್ಥಿರಚಿತರಾಗಿರಬೇಕು, ನೆಲೆಗೊಂಡಿರಬೇಕು, ಆಗ ತಾನೇ ನಮಗೆ ಜೀವವೆಂಬ ಜಯಮಾಲೆ ಉಂಟು ಎಂಬುದನ್ನು ಪೌಲನು ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಆದ್ದರಿಂದ ಇದು ತಪ್ಪು ಬೋಧನೆ. ಯಾವುದು? ಒಂದು ಸಾರಿ ರಕ್ಷಣೆ ಹೊಂದಿದರೆ, ಒಂದೇ ಸಾರಿ ನಾವು ದೀಕ್ಷೆಯನ್ನು ಹೊಂದಿದರೆ ನಾವು ರಕ್ಷಣೆ ಆಗ್ತೇವೆ ಎಂಬುದು ಸುಳ್ಳು ಮಾಹಿತಿ ಎಂಬುದನ್ನು ಈ ಒಂದು ಪಾಠದ ಮುಖಾಂತರ ನಾವು ತಿಳಿದುಕೊಳ್ಳಬಹುದಾಗಿದೆ. ಓಕೆ, ಮುಂದೆ ಹೋಗೋಣ. ದೇವರ ಒಂದು ಯೋಜನೆಯ ಬಗ್ಗೆ ಮಾಹಿತಿಯನ್ನು ಕೊಡಿ. ದೇವರು ಒಂದು ಮಹಾನ್ ನಿತ್ಯವಾದ ಯೋಜನೆಯನ್ನು ಪ್ರತಿಯೊಬ್ಬರಿಗೂ ಹಾಕಿಕೊಂಡಿದ್ದಾನೆ. ಅದ್ಯಾವುದು ಎಂಬುದನ್ನು ನಾವು ಕೊಲೊಸ್ಸೆದವರಿಗೆ 1ನೇ ಅಧ್ಯಾಯ 24 ಮತ್ತು 25ನೇ ವಚನವನ್ನು ಗಮನಿಸುವಾಗ ತಿಳಿಸುವಂಥದ್ದಾಗಿದೆ. ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದದ್ದನ್ನು ಸಭೆಯಿಂದ ಆತನ ದೇಹಕ್ಕೋಸ್ಕರ ತನ್ನ ಶರೀರದಲ್ಲಿ ಅನುಭವಿಸಿ ತೀರಿಸುತ್ತೇನೆ. ನಾನು ಸಭೆಗೆ ಸೇವಕನಾದೆನು. ದೇವರು ತನ್ನ ವಾಕ್ಯವನ್ನು ಸಂಪೂರ್ಣವಾಗಿ ತಿಳಿಸುವ ಕೆಲಸವನ್ನು ನಿಮ್ಮ ಪ್ರಯೋಜನಕ್ಕೋಸ್ಕರ ನನಗೆ ದಯಪಾಲಿಸಿದನು. ಇಲ್ಲಿ ನೋಡುವಂತರಾಗಿದ್ದೇವೆ, ಪೌಲನು ಕೊಲೊಸ್ಸೆ ಪುಸ್ತಕವನ್ನು ಬರೆಯುವಾಗ ರೋಮನರ ಬಂಧನದಲ್ಲಿದ್ದನು. ಆದರೆ ಆತನಿಗೆ ಆ ಬಂಧನ ಎಷ್ಟು ಕಷ್ಟವಾಗಿತ್ತು ಎಂಬುದಾಗಿ ಅನಿಸ್ಲಿಲ್ಲ. ಯಾಕೆಂದರೆ ಅವನಿಗೇನು ಅನಿಸ್ತದಂದರೆ, ನಾನು ಮನೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಸ್ಥಳಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ದೇವರ ವಾಕ್ಯವನ್ನು ಸಾರಲಿಕ್ಕೆ ಆಗ್ತಾ ಇಲ್ಲ. ಇಂತಹ ನೋವು ಆತನಿಗೆ ಕಾಡ್ತಾ ಇತ್ತು. ಅವನು ಯಾವಾಗಲೂ ನಾನು ದೇವರ ವಾಕ್ಯವನ್ನು ಸಾರಬೇಕು ಎಂಬುದಾಗಿ. ಯೇಸು ಸ್ವಾಮಿಯು ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 9ನೇ ವಚನದಲ್ಲಿ ಹೇಳ್ತಾನೆ, ಅಂತ್ಯಕಾಲದಲ್ಲಿ ನೀವು ಹಿಂಸೆಯನ್ನು ತಾಳ್ಕೊಳ್ಬೇಕಾಗ್ತದೆ. ನನ್ನ ನಿಮಿತ್ತವಾಗಿ ನಿಮ್ಮನ್ನು ಜನರೇನು ಮಾಡ್ತಾರೆ? ಉಪದ್ರವಕ್ಕೆ ಮಾಡ್ತಾರೆ, ಕೊಲ್ಲುತ್ತಾರೆ, ಹಾಗೆ ಮಾಡ್ತಾರೆ. ಇವೆಲ್ಲವನ್ನು ಸಹಿಸಿಕೊಳ್ಬೇಕು. ಆದರೆ ಪೌಲನು ಎಷ್ಟು ವಿಶಾಲ ಹೃದಯದಲ್ಲಿ ಆತನು ಹೇಳ್ತಾನೆ. ರೋಮಾಪುರದವರಿಗೆ 8ನೇ ಅಧ್ಯಾಯ 18ನೇ ವಚನದಲ್ಲಿ ನಾನು ಹೇಳ್ತಾನೆ, ಬಹಳ ಸ್ಪಷ್ಟವಾಗಿ ತಿಳಿಸ್ತಾನೆ, ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮೆ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ಅಂದರೆ ಈಗಿರ್ತಕ್ಕಂಥ ಬಂಧನ, ಸೆರೆವಾಸ, ಹಿಂಸೆ, ನೋವು ಇವೆಲ್ಲಕ್ಕೂ ನಾನು ಹೆದರುವುದಿಲ್ಲ. ಯಾಕೆಂದರೆ ನನ್ನ ನಿರೀಕ್ಷೆ ಯಾವುದು? ಪರಲೋಕ. ಆ ಪರಲೋಕಕ್ಕೋಸ್ಕರ ಇದೆಲ್ಲವನ್ನು ತ್ಯಾಗ ಮಾಡಲು ಇದೆಲ್ಲವನ್ನು ಸಹಿಸಿಕೊಳ್ಳಲು ನಾನು ಇಷ್ಟಪಡುವಂತನಾಗಿದ್ದೇನೆ ಎಂಬುದಾಗಿ. ದೇವರು ಪ್ರತಿಯೊಬ್ಬರಿಗೂ ಆ ನಿತ್ಯವಾದ ಯೋಜನೆಯನ್ನು ಇಟ್ಟುಕೊಂಡಿದ್ದಾನೆ. ಅಂತ್ಯಕಾಲದಲ್ಲಿ ನಾವೆಲ್ಲರೂ ಸಹ ಆ ಪರಲೋಕ ಕಾನಾನ್ ದೇಶದಲ್ಲಿ ಇರಬೇಕು ಎಂಬುದೇ ದೇವರ ಮಹಾನ್ ಯೋಜನೆ. ಯೆರೆಮೀಯನ ಪುಸ್ತಕ 29ನೇ ಅಧ್ಯಾಯ 11ನೇ ವಚನ ಹೇಳುವಂಥದ್ದಾಗಿದೆ, ದೇವರು ನಿಮಗೋಸ್ಕರ ಒಂದು ಯೋಜನೆಯನ್ನು ಇಟ್ಟುಕೊಂಡಿದ್ದಾನೆ. ಆ ಯೋಜನೆ ಯಾವುದು? ಹಿತಕರವಾದ ಯೋಜನೆಯ ಹೊರತು ಅಹಿತಕರವಾದ ಯೋಜನೆಯಲ್ಲ. ದೇವರ ಉದ್ದೇಶ ಇಷ್ಟೇ, ಪರಲೋಕದಲ್ಲಿ ನನ್ನ ಜೊತೆಯಲ್ಲಿ ನನ್ನ ಮಕ್ಕಳು ಇರಬೇಕೆಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ ಒಂದು ದೀರ್ಘವಾದ ಯೇಸು ಸ್ವಾಮಿಯ ಪ್ರಾರ್ಥನೆಯಲ್ಲೂ ಸಹ ಆತನು ಪ್ರಾರ್ಥನೆ ಮಾಡ್ತಕ್ಕಂಥ, ಸ್ವಾಮಿ, ನಾನು ನಿನ್ನ ಮಹಿಮೆಯನ್ನು ನೋಡಿದ ಹಾಗೆ ನನ್ನ ಮಕ್ಕಳು ಸಹ ಆ ಮಹಿಮೆಯನ್ನು ನೋಡಬೇಕು ಎಂಬುದಾಗಿ. ಸೊ ಈ ರಕ್ಷಣೆ ಯೋಜನೆಯಲ್ಲಿ ನಾವು ಒಂದಾಗಬೇಕು. ಪೌಲನು ಇಷ್ಟೊಂದು ವಿಷಯವನ್ನು ಫಿಲಿಪಿಯದವರಿಗೆ, ಎಫೆಸದವರಿಗೆ, ಕೊರಿಂಥದವರಿಗೆ, ಪ್ರತಿಯೊಂದು ಸಭೆಗಳಿಗೂ ಆತನು ತಿಳಿಸುತ್ತಿರುವಾಗ ಆಶ್ಚರ್ಯ ಪಡಬೇಕಾಗಿಲ್ಲ. ಆತನು 14 ಪುಸ್ತಕಗಳನ್ನು ಬರೆದಿದ್ದಾನೆ. ಎಲ್ಲ ಪುಸ್ತಕಗಳಲ್ಲೂ ಉತ್ತೇಜನ ನೀಡತಕ್ಕಂಥ ಪೌಲನಾಗಿದ್ದಾನೆ.
ಪೌಲನಿಗೆ ಸಿಕ್ಕಂಥ ಅವಕಾಶಗಳು ಇವತ್ತು ನಮಗೂ ಸಿಗುವಂಥದ್ದಾಗಿದೆ. ಆ ರಕ್ಷಣೆ ಯೋಜನೆಗೆ ನಾವು ವಿಶಾಲ ಮನಸ್ಸಿನಿಂದ ಸಿದ್ಧರಾಗುವಂತೆ ದೇವರು ಸಹಾಯವನ್ನು ಮಾಡಲಿ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮದ ನಂತರ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲೂ ಹೋಗ್ಬೇಡಿ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಬುಧವಾರದ ಪಾಠದಲ್ಲಿದ್ದೇವೆ. ಪೌಲನು ಮರ್ಮ ಎಂಬತಕ್ಕಂಥ ಪದವನ್ನ 2 ಬಾರಿ ಉಪಯೋಗಿಸ್ತೇನೆ. ಯಾವ ವಿಚಾರವಾಗಿ ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ? ಈ ಮರ್ಮವನ್ನು ಇಲ್ಲಿ ನಾವು ಆತನ ಪ್ರಕಟಣೆ ಮಾಡ್ತಾನೆ. ಮಿಸ್ಟ್ರಿ ಈಸ್ ರಿವೀಲ್ಡ್ ಅಂತ. ದೇವರ ಮರ್ಮ. ಇವಾಗ ದೇವರಂತ ಹೇಳಿದ್ರೆ ಮರ್ಮ. ಅನೇಕ ಕಾಲದ ಕಣ್ಣಿಗೆ ಕಾಣದ ಪ್ರಯುಕ್ತವಾಗಿ ದೇವರು ಎಲ್ಲಿದ್ದಾನ್ರಿ ಅಂತ ಹೇಳ್ತಾರೆ. ಆದರೆ ನಾವು ಕಣ್ಣಿಗೆ ಕಾಣದಿರ್ತಕ್ಕಂಥ ದೇವರನ್ನು ಅನ್ನೋನ್ ಗಾಡ್ ಅಂತ ಪೌಲ ಹೇಳ್ದಂಗೆ ನಾವು ಕಣ್ಣಿಗೆ ಕಾಣದ ದೇವರನ್ನು ನಂಬಿದ್ದೇವೆ. ಆತನೇ ಈ ಲೋಕಕ್ಕೆ ಬುನಾದಿ ಹಾಕದ, ಆತನೇ ಈ ಲೋಕ ಸೃಷ್ಟಿ ಮಾಡಿ ನಮ್ಮನ್ನು ರಕ್ಷಿಸ್ಲಿಕ್ಕೆ ಹೋಗಿ ತನ್ನ ಮಗನ ಕಳಿಸಿದ. ಇದೆಲ್ಲ ಮರ್ಮನೆ, ಜನಗಳಿಗೆ ಅರ್ಥ ಆಗಲ್ಲ. ಆದರೆ ಯಾರನ್ನ ಸ್ವಾಮಿ ಆರಿಸ್ಕೊಂಡಿರ್ತಾನೆ ಅವ್ರಿಗೆ ಇದು ಗ್ರಹಿಸ್ಕೊಳ್ಳೋ ಶಕ್ತಿಯನ್ನು ಸ್ವಾಮಿ ಕೊಡ್ತಾನೆ. ಇಲ್ಲಿ ಒಂದನೇ ಅಧ್ಯಾಯ, ಕೊಲೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 26-27ರಲ್ಲಿ ಪೌಲ ಭಾಳ ಸ್ಪಷ್ಟವಾಗಿ ವಿವರಣೆ ಮಾಡ್ತಾ ಇದ್ದಾನೆ. ಆ ವಾಕ್ಯವು ಹಿಂದಿನ ಯುಗಗಳಿಂದಲೂ ತಲಾಂತರಗಳಿಂದಲೂ ಮರೆಯಾಗಿತ್ತು. ಈಗಿನ ಕಾಲದಲ್ಲಿ ದೇವಜನರಿಗೆ ತಿಳಿಸಲ್ಪಟ್ಟಿದೆ. ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮಹಿಮಾ ಅತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ಇವತ್ತು ಆ ಯೇಸು ಸ್ವಾಮಿ ದೇವರಂತ ಹೇಳಿದ್ರೆ ಯಾರೂ ನಂಬಲ್ಲ. ಹೆಂಗೆ ನೀವೇನೋ ಸುಮ್ಮನೆ ಸುಳ್ಳು ಹೇಳ್ತೀರಾ? ಅವನು ಮನುಷ್ಯನಾಗ ಹುಟ್ಟದ, ನರಾವತಾರ ತಾಳ್ದಂದರೆ ಅವತಾರ ಅಂತ ಹೇಳ್ತಾರೆ ಅವರು. ಇನ್ಕಾರ್ನೇಷನ್ ಅಂತ ನಾವು ಹೇಳ್ತೀವಿ. ದೇವರು ಸ್ವತಃ ಮನುಷ್ಯನ ರಕ್ಷಲಿಕ್ಕಾಗಿ ಆತನೇ ಮಾನವನಾಗಿ ಬಂದ. ಇದು ಸತ್ಯ. ಆದರೆ ಗ್ರಹಿಸ್ಕೊಳ್ಳಿಕ್ಕೆ ಇದು ಮರ್ಮ. ಹೇಗೆ ದೇವರು ಮನುಷ್ಯನಾಗಲಿಕ್ಕೆ ಸಾಧ್ಯ ಅಂತೇಳಿ ಆ ಸತ್ಯವನ್ನು ಇವತ್ತು ನಮಗೆ ಗೋಚರಪಡಿಸಿದ್ದಾನೆ. ಯಾರು ಸ್ವಾಮಿಯನ್ನು ನಮಗಾಗಿ ಈ ಲೋಕಕ್ಕೆ ಬಂದ, ನಮಗಾಗಿ ತನ್ನ ಪ್ರಾಣ ಕೊಟ್ಟ, ಆತನ ಮರಣದಿಂದ ನಮಗೆ ಜೀವ ಬಂತು ಅಂತ ನಂಬ್ತಾರೆ, ಇದು ಮರ್ಮ. ಗ್ರಹಿಸ್ಕೊಳ್ಳೋ ಹಾಗಲ್ಲ. ಆದರೆ ಇದು ನಮ್ಮದೇ ಇರತಕ್ಕಂಥ ಸತ್ಯ, ಇದು ನಂಬಲಾಗದಂಥ ಸತ್ಯ ಆಗಿದೆ. ಅದರಿಂದ ಇದನ್ನು ಭಾಳ ಸ್ಪಷ್ಟವಾಗಿ ಪೌಲ ಹೀಗೆ ವಿವರಿಸ್ತಿದ್ದಾನೆ. ಎಫೆಸರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7-10 ಓದುವಾಗ ಇಲ್ಲಿ ಮುಂದೆ ಅದೇ ರೀತಿ ಹೇಳ್ತಾ ನೋಡಿ. ನಮಗೆ ದೊರೆಯಿತು, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇದು ದೇವರ ಕೃಪಾತಿಶಯವೇ. ಆತನ ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ಈಗಲೂ ಎಲ್ಲ ಧರ್ಮದಲ್ಲಿ ಅದೇ ಮಾಡ್ತಾ ಇದ್ದಾರೆ. ಪಾಪ ಪರಿಹಾರಕ್ಕೋಸ್ಕರ ರಕ್ತ ಪ್ರೋಕ್ಷಣೆ ಆಗಬೇಕು, ಬಲಿ ಕೊಡ್ತಾ ಇದ್ದಾರೆ. ಆದರೆ ನಾವು ಹೇಳ್ತಿದ್ದೇವೆ, ನಮ್ಮ ಪಾಪ ಸಲುವಾಗಿ ಯೇಸು ಸ್ವಾಮಿ ಸ್ವತಃ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನು ಬಲಿಯಾಗಿ ಕೊಟ್ಟು ತನ್ನ ರಕ್ತದಿಂದ ಪಾಪವನ್ನು ನಿರಂತರವಾಗಿ ಪರಿಹಾರ ಮಾಡಿ ಅಂತ ಹೇಳಿದ್ರೆ ನಂಬಲ್ಲ. ಇದು ನಂಬಲಿಕ್ಕೆ ಅಸಾಧ್ಯ ಅಂತ ಹೇಳ್ತಾರೆ. ಇದು ನಿಖರವಾದ ಸತ್ಯ ಆಗಿದೆ. ಇದು ಮರ್ಮ ಆಗಿರ್ಬೋದು, ಆದರೆ ಈ ಮರ್ಮ ನಮಗೆ ಗೋಚರಪಡಿಸಿದ್ದಾನೆ. ದೇವರು ನಮ್ಮನ್ನು ಭಾಗ್ಯಶಾಲಿಯಾಗಿ ಮಾಡಿದ್ದಾನೆ. ಇವತ್ತು ಇದನ್ನು ತಿಳಿಯದೆ ಇನ್ನೂ ಅನೇಕರು ಇನ್ನೂ ಅಂಧಕಾರದಲ್ಲಿದ್ದಾರೆ. ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡಿ ಸ್ವಾಮಿ ಸತ್ಯವನ್ನು ಅರ್ಥ ಮಾಡಿಕೊಂಡು ಕ್ರಿಸ್ತನ ರಕ್ತದಿಂದ ಪಾಪ ಪರಿಹಾರ ಮಾಡಿಕೊಳ್ಳಲಿಕ್ಕೆ ನಾವು ಸಹಾಯ ಮಾಡಬೇಕಾಗಿದೆ. 3ನೇ ಅಧ್ಯಾಯದಲ್ಲಿ ಮತ್ತೆ ಹೇಳ್ತಾನೆ ಪೌಲ 3ನೇ ಅಧ್ಯಾಯ 3ನೇ ವಚನ ಹೇಳ್ತಾನೆ ನೋಡಿ. ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿದೆ ಎಂಬುದನ್ನು ನೀವು ಕೇಳಿದ್ದೀರಲ್ಲ. ಅದನ್ನು ಕುರಿತು ನಾನು ಹಿಂದೆ ಸಂಕ್ಷೇಪವಾಗಿ ಬರೆದಿದ್ದೇನೆ. ಬರೆದದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳ್ಕೊಳ್ಳಬಹುದು. ಆ ಮರ್ಮವು ಆ ಕಾಲದಲ್ಲಿ ದೇವರ ಪರಿಶುದ್ಧ ಅಪೊಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಿಂದ ಜನರಿಗೆ ತಿಳಿಸಲ್ಪಡಲಿಲ್ಲ. ಹಿಂದೆ ಪ್ರವಾದಿಗಳಿಗೂ ಗೊತ್ತಾಗಲಿಲ್ವಂತೆ. ಯಾರಿಗೆ? ಪೇಟ್ರಿಯಾಕ್ಸ್, ಪೂರ್ವಿಕರಿಗೆ. ದೇವದೂತರೂ ಅನೇಕರು ತಿಳಿಸಲ್ಪಟ್ಟಾಗ ಜನಗಳಿಗೆ ಗೋಚರ ಆಗಲಿಲ್ಲ. ಅದು ಇವತ್ತು ನಾವೆಲ್ಲ ಭಾಗ್ಯಶಾಲಿಗಳು. ಆ ಮರ್ಮವನ್ನು ಸ್ವಾಮಿ ಗೋಚರಪಡಿಸಿದ್ದಾನೆ. ಯೇಸು ಸ್ವಾಮಿಯಿಂದ ನಮಗೆ ರಕ್ಷಣೆ ಇದೆ. ನಾವು ಯಾರೂ ರಕ್ಷಣೆಗಾಗಿ ತವಕ ಪಡೋ ಅವಶ್ಯಕತೆ ಇಲ್ಲ, ಬಲಿ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮ ಪಾಪಕ್ಕಾಗಿ, ಬರೀ ಕ್ರೈಸ್ತರ ಪಾಪಕ್ಕಲ್ಲ, ಲೋಕದ ಪಾಪಕ್ಕಾಗಿ ಸ್ವಾಮಿ ಸತ್ತಿದ್ದಾನೆ. ಆತನ ರಕ್ತದಿಂದ ಪಾಪ ಪರಿಹಾರ ಆಗಿದೆ. ಇದು ಸುಸಂದೇಶ. ಈ ಮರ್ಮವನ್ನು ನಾವು ಪ್ರಕಟಿಸಿದ್ರೆ ಆಗ ನಾವು ದೇವರ ರಕ್ಷಣೆ ಯೋಜನೆಯಲ್ಲಿ ಭಾಗಿಗಳಾಗ್ತೇವೆ. ಆ ಭಾಗಿಗಳಾದವರಿಗೆಲ್ಲ ಬಹುಮಾನ ಸಿದ್ಧಪಡಿಸಲಿದೆ. ಇದು ನಿಜವಾದ ಮರ್ಮ. ಸೊ ಮರ್ಮ ಅಲ್ಲ, ಈಗ ಮರ್ಮ ಅಲ್ಲ, ಓಕೆ, ವಿವರಿಸಲ್ಪಟ್ಟಿದೆ. ಇಟ್ ಇಸ್ ರಿವೀಲ್ಡ್. ಎಸ್, ವಂಡರ್ಫುಲ್. ಗುರುವಾರದ ಪಾಠಕ್ಕೆ ನಾವು ಹೋಗೋಣ. ಇಲ್ಲಿ
ಸುವಾರ್ತೆಯ ಒಂದು ಶಕ್ತಿ ಹೇಳಿ. ಸುವಾರ್ತೆಯ ಒಂದು ಶಕ್ತಿ, ಸುವಾರ್ತೆಯ ಬಲ ಎಷ್ಟು ಅಮೋಘವಾಗಿದೆ ಎಂಬುದನ್ನು ಪೌಲನು ಇಲ್ಲಿ ತಿಳಿಸುತ್ತಿರೋದನ್ನು ನಾವು ಕಾಣ್ತೇವೆ. ಪೌಲನ ಒಂದು ಪ್ರಯಾಸ, ಪೌಲನ ಒಂದು ಪ್ರಯತ್ನ ಏನಾಗಿತ್ತು ಎಂಬುದಾಗಿ ನಾವು ನೋಡುವಾಗ ಸಭೆಯನ್ನು ಕ್ರಿಸ್ತನ ಮುಂದೆ ಒಂದು ನಿಷ್ಕಳಂಕ ಸಭೆಯಾಗಿ ನಿಲ್ಲಿಸಬೇಕು ಎಂಬುದೇ ಆತನ ಒಂದು ಹೋರಾಟವಾಗಿತ್ತು ಎಂಬುದಾಗಿ ಹೇಳಿದ್ರೆ ತಪ್ಪಾಗೋದಿಲ್ಲ. ನೋಡಿ, ಇಲ್ಲಿ ಪೌಲನ್ ಹೇಳ್ತಾನೆ, ಕೊಲಸದವರಿಗೆ ಬರೆದಂತಹ ಪತ್ರಿಕೆ 1ನೇ ಅಧ್ಯಾಯ 28-29 ವಾಕ್ಯಗಳಲ್ಲಿ ಈ ರೀತಿ ಹೇಳ್ತಾನೆ, ನಾವು ಆತನನ್ನು ಪ್ರಸಿದ್ಧಿಪಡಿಸುವವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ದೇವರ ಮುಂದೆ ಎಲ್ಲರನ್ನೂ ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯಾಸ ಪಡುತ್ತಿದ್ದೇವೆ. ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ಪ್ರಯೋಗ ಮಾಡಿ ಇದಕ್ಕೋಸ್ಕರವೇ ಹೋರಾಡುತ್ತೇನೆ, ಪ್ರಯಾಸ ಪಡುತ್ತೇನೆ. ಆತನ ಹೋರಾಟ, ಆತನ ಒಂದು ಹಂಬಲ, ಆತನ ಒಂದು ಬಯಕೆ ಏನಾಗಿತ್ತು ಎಂಬುದಾಗಿ ನಾವು ನೋಡುವಾಗ ಪ್ರತಿಯೊಬ್ಬರಿಗೂ ಕೂಡ ದೇವರ ಸಂಪೂರ್ಣವಾದಂತಹ ಜ್ಞಾನವನ್ನು ಕೊಟ್ಟು ಕ್ರಿಸ್ತನ ಮುಂದೆ ಅವರನ್ನು ನಿಷ್ಕಳಂಕರನ್ನಾಗಿ ನಿಲ್ಲಿಸಬೇಕು, ಯಾವುದೇ ರೀತಿಯಾದಂತಹ ಕಳಂಕವಿಲ್ಲದವರನ್ನಾಗಿ ಕ್ರಿಸ್ತನ ಮುಂದೆ ನಿಲ್ಲಿಸಬೇಕು ಸಭೆಯನ್ನು ಎಂಬುದು ಪೌಲನ ಒಂದು ಹಠವಾಗಿತ್ತು, ಹೋರಾಟವಾಗಿತ್ತು ಎಂಬುದಾಗಿ ನಾವಿಲ್ಲಿ ಗಮನಿಸಬೇಕು. ಅಷ್ಟೇ ಅಲ್ಲ, ಪೌಲನು ಇದೇ ಮಾತುಗಳನ್ನು ಎಫೆಸದವರಿಗೆ ಬರೆದಂತಹ ಪತ್ರಿಕೆ 5ನೇ ಅಧ್ಯಾಯ 27ನೇ ವಾಕ್ಯದಲ್ಲೂ ಕೂಡ ಬಹಳ ಸೊಗಸಾಗಿ ಹೇಳ್ತಾನೆ. ಅದನ್ನು ಅಂದರೆ ಸಭೆಯನ್ನು ಕಳಂಕ, ಸುಕ್ಕು ಮುಂತಾದದ್ದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ಮಲವೂ ನಿರ್ದೋಷವೂ ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಇಲ್ಲಿ ಆತನ ಒಂದು ಬಯಕೆ, ಆತನ ಒಂದು ಹಂಬಲವನ್ನು ನಾವು ನೋಡ್ತಿದ್ದೇವೆ. ಸಭೆಯನ್ನು ನಿಷ್ಕಳಂಕ ಸಭೆಯನ್ನಾಗಿ ಕ್ರಿಸ್ತನ ಮುಂದೆ ನಿಲ್ಲಿಸಬೇಕು ಎಂಬುದೇ ಪೌಲನ ಒಂದು ಹೋರಾಟ, ಒಂದು ಹಠವಾಗಿತ್ತು ಎಂಬುದಾಗಿ ನಾವಿಲ್ಲಿ ಗಮನಿಸಬೇಕು. ಆದ್ದರಿಂದ ಇವಾಗ ದೇವರ ಮಕ್ಕಳಾಗಿರುವಂತಹ ನಾವು ಒಂದನ್ನು ಗಮನಿಸಬೇಕೇನು ಎಂಬುದಾಗಿ ನಾವು ನೋಡುವಾಗ, ನಾವು ಹುಟ್ಟಿದಾಗ ಸಣ್ಣ ಮಕ್ಕಳಂತ ಇರ್ತೇವೆ. ದಿನೇ ದಿನ ನಾವು ಏನಾದ್ವಪ್ಪ ಅಂತಂದರೆ ಬೆಳೆಯುತ್ತಾ ಬಂದಿದ್ದೇವೆ. ನಮಗೆ ಹುಟ್ಟಂತಹ ಮಕ್ಕಳು ಕೂಡ ಅದೇ ರೀತಿ ಬೆಳೆಯಬೇಕು ಎಂಬುದಾಗಿ ನಾವು ಬಯಸ್ತೇವೆ. ಒಂದು ವೇಳೆ ಮಕ್ಕಳು ಬೆಳೆಯುವುದರಲ್ಲಿ ಕುಂಠಿತರಾದರೆ ಬಹಳ ಈಡಾಗ್ತಾರೆ ತಂದೆ ತಾಯಿಗಳು. ಆದ್ದರಿಂದ ಯಾವ ರೀತಿ ಮಕ್ಕಳು ಬೆಳೆಯದೇ ಹೋದರೆ ಯಾವ ರೀತಿ ನಾವು ದುಃಖ ಪಡ್ತೇವೋ ಅದೇ ರೀತಿ ನಾವು ಕೂಡ ಒಂದು ವೇಳೆ ಕ್ರಿಸ್ತನಲ್ಲಿ ಬಲಗೊಳ್ಳದೇ ಇದ್ದರೆ ಖಂಡಿತವಾಗ್ಲೂ ಯೇಸು ಸ್ವಾಮಿಯವರು ಕೂಡ ದುಃಖವನ್ನು ಪಡ್ತಾರೆ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕು. ನಾವು ದಿನೇ ದಿನೇ ವಿಶ್ವಾಸದಲ್ಲಿ ಬಲಗೊಳ್ಳುತ್ತಾ ಕ್ರಿಸ್ತನಿಗೆ ಸಮೀಪಸ್ಥರಾಗಿ ನಾವು ಜೀವಿಸಬೇಕು. ಈ ಒಂದು ಸಭೆಯ ಒಂದು ಏಳಿಗೆ ದಿನೇ ದಿನೇ ಅಭಿವೃದ್ಧಿ ಹೊಂದುವುದರಲ್ಲಿದೆ. ಆದ್ದರಿಂದ ಯೇಸು ಸ್ವಾಮಿಯವರು ಬೇಗನೆ ಬರಲಿದ್ದಾರೆ. ನಾವು ಕ್ರಿಸ್ತನ ಮುಂದೆ ಕಳಂಕವಿಲ್ಲದಂತಹ ಒಂದು ಸಭೆಯಾಗಿ ನಿಲ್ಲಬೇಕಾದರೆ ದಿನೇ ದಿನೇ ನಾವು ವಿಶ್ವಾಸದಲ್ಲಿ ಬೆಳೆಯಬೇಕು, ಸುವಾರ್ತೆಯನ್ನು ಸಾರುವುದರಲ್ಲಿ ನಾವು ನಿರತರಾಗಿರಬೇಕು. ವಂಡರ್ಫುಲ್. ದೇವರು ನಿಮ್ಮೂರನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲಿ. ದೇವರು ನಿಮ್ಮನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಿ ಈ ಪಾಠದಿಂದ ಬಂದಿರತಕ್ಕಂಥ ಸತ್ಯಗಳನ್ನು ಇತರರಿಗೂ ನೀವು ಹಂಚಬೇಕು ಎಂಬತಕ್ಕಂಥದ್ದೇ ನಮ್ಮ ಕೋರಿಕೆ, ಪ್ರಾರ್ಥನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.